ನಮಸ್ಕಾರ ಸ್ನೇಹಿತರೆ. ನಾವು ಇತಿಹಾಸದ ಪುಸ್ತಕಗಳಲ್ಲಿ ಓದುವ ಮಹಾರಾಜರ ಕಥೆಗಳು, ಭವ್ಯ ಸಾಮ್ರಾಜ್ಯಗಳು ಕೇವಲ ಭೂಮಿಯ ಮೇಲಷ್ಟೇ ಇರಲಿಲ್ಲ. ಅದಕ್ಕಿಂತಲೂ 100 ಪಟ್ಟು ಸುಂದರವಾದ, ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದ ಜಗತ್ತಿನ ದೈತ್ಯ ನಗರಗಳು ಇವತ್ತು ಯಾವುದೇ ಗುರುತಿಲ್ಲದೆ ಶಾಂತವಾಗಿ ಸಮುದ್ರದ ಆಳದಲ್ಲಿ ಜಲಸಮಾಧಿಯಾಗಿ ಮಲಗಿವೆ. ಇದು ಯಾವುದೇ ಕಾಲ್ಪನಿಕ ಹೈಪೋಥಿಸಿಸ್ ಅಲ್ಲ. $1 ಬಿಲಿಯನ್ ವೆಚ್ಚದ ಇತ್ತೀಚಿನ ಮೈರಾನ್ ರೇಡಾರ್ ಮತ್ತು ಸೋನಾರ್ ತಂತ್ರಜ್ಞಾನಗಳು ಜಗತ್ತಿನ ಕತ್ತಲೆ ಸಮುದ್ರಗಳ ಅಡಿಯಲ್ಲಿ ಸಾವಿರಾರು ವರ್ಷಗಳ ಹಳೆಯ ರೋಡ್ಗಳು, ಅರಮನೆಗಳು ಮತ್ತು ಇಡೀ ನಾಗರಿಕತೆಯನ್ನು ಪತ್ತೆಹಚ್ಚುತ್ತಿವೆ. ಆದರೆ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳು ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಸಮುದ್ರದ ಒಳಗೆ ಹೇಗೆ ಮುಳುಗಿ ಹೋದವು? ಪ್ರಕೃತಿಯ ಆ ಕ್ರೂರ ಮುನಿಸಿನ ಅಸಲಿ ಸತ್ಯವೇನು? ಇವತ್ತಿನ ಈ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ನಾವು ಈಜಿಪ್ಟ್ನಿಂದ ಹಿಡಿದು ಭಾರತದ ಕರಾವಳಿಯವರೆಗೆ ಮುಳುಗಿದ ನಿಗೂಢ ನಗರಗಳ ಇಂಚಿಂಚು ಇತಿಹಾಸ ಮತ್ತು ಅವುಗಳ ತಾಂತ್ರಿಕ ರಹಸ್ಯಗಳನ್ನು ಸಾಗರದಾಳದ ಪುರಾವೆಗಳೊಂದಿಗೆ ನೋಡೋಣ. ನಮ್ಮ ಭೂಮಿಯ ಮೇಲಿರುವ 71% ಭಾಗ ಕೇವಲ ನೀರಿನಿಂದಲೇ ತುಂಬಿದೆ. ಆಶ್ಚರ್ಯದ ವಿಷಯವೆಂದರೆ ಮನುಷ್ಯರು ಬಾಹ್ಯಾಕಾಶದ ಚಂದ್ರ ಮತ್ತು ಮಂಗಳ ಗ್ರಹದ ಮೇಲ್ಮೈಯನ್ನು ಅಧ್ಯಯನ ಮಾಡಿದಷ್ಟು ಆಳವಾಗಿ ನಮ್ಮದೇ ಭೂಮಿಯ ಮೇಲಿರುವ ಸಾಗರಗಳ ಆಳವನ್ನು ಇಂದಿಗೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸಮುದ್ರದ 95% ಭಾಗ ಇಂದಿಗೂ ಮನುಷ್ಯನ ಕಣ್ಣಿಗೆ ಕಾಣದೆ ಕತ್ತಲೆಯ ಜಗತ್ತಾಗಿದೆ. ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ಬರೆದ ಅಟ್ಲಾಂಟಿಸ್ ಎಂಬ ನಿಗೂಢ ಮುಳುಗಿದ ನಗರದ ಕಥೆಯನ್ನು ನಾವೆಲ್ಲರೂ ಕೇವಲ ಒಂದು ಕಾಲ್ಪನಿಕ ಕಥೆ ಅಂದುಕೊಂಡಿದ್ದೇವೆ. ಆದರೆ ಸಮುದ್ರದ ಗರ್ಭವನ್ನು ಅಗೆದಾಗ ಸಿಗುತ್ತಿರುವ ಪುರಾವೆಗಳು ಹೇಳುತ್ತವೆ, ಇತಿಹಾಸದಲ್ಲಿ ಕೇವಲ ಅಟ್ಲಾಂಟಿಸ್ ಮಾತ್ರವಲ್ಲ, ಇಡೀ ಜಗತ್ತನ್ನು ಆಳುತ್ತಿದ್ದ 10 ದೊಡ್ಡ ನಗರಗಳು ಇಂದು ನೀರಿನ ಅಡಿಯಲ್ಲಿ ಮಣ್ಣಾಗಿ ಹೋಗಿವೆ. ಬನ್ನಿ, ಇತಿಹಾಸದ ಆ ಕರಗಿದ ಪುಟಗಳನ್ನು ಹುಡುಕುತ್ತಾ ಸಾಗರದಾಳದ ಅತ್ಯಂತ ರೋಚಕ ಜರ್ನಿಯನ್ನು ಆರಂಭಿಸೋಣ. ವಿಡಿಯೋ ಶುರು ಮಾಡುವ ಬದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಹಲವು ಶತಮಾನಗಳ ಕಾಲ ಗ್ರೀಕ್ ಇತಿಹಾಸಕಾರರ ಹೆರೋಡೋಟಸ್ ಬರವಣಿಗೆಯಲ್ಲಿ ಥೋನಿಸ್ ಹೆರಾಕ್ಲೈನ್ ವಿತ್ತು. ಇದು ಈಜಿಪ್ಟ್ ದೇಶದ ಅತ್ಯಂತ ಪ್ರಮುಖ ಮತ್ತು ಜಗತ್ತಿನ ಅತಿದೊಡ್ಡ ಬಂದರು ನಗರವಾಗಿತ್ತು. ಜಗತ್ತಿನ ಎಲ್ಲಾ ದೇಶಗಳ ವ್ಯಾಪಾರಿ ಹಡಗುಗಳು ಈಜಿಪ್ಟ್ ಪ್ರವೇಶಿಸಲು ಈ ನಗರದ ಗೇಟ್ವೇ ಮೂಲಕವೇ ಬರಬೇಕಿತ್ತು. ಆದರೆ ಬರೋಬ್ಬರಿ 1200 ವರ್ಷಗಳ ಹಿಂದೆ ಇಡೀ ನಗರವು ಮೆಡಿಟೇರಿಯನ್ ಸಮುದ್ರದ ಒಳಗೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಯಿತು. ಯಾವುದೇ ಪುರಾವೆಗಳು ಇಲ್ಲದ ಕಾರಣ ಇಂಜಿನಿಯರ್ಗಳು ಇದನ್ನು ಕೇವಲ ಒಂದು ಕಲ್ಪನೆ ಎಂದರು. ಆದರೆ 2000 ವರ್ಷದಲ್ಲಿ ಫ್ರೆಂಚ್ ಅಂಡರ್ ವಾಟರ್ ಆರ್ಕಿಯಾಲಜಿಸ್ಟ್ ಗ್ಯಾಡಿಯೋ ಈಜಿಪ್ಟ್ ಅನ್ನು ಅಬು ಕೀರ್ ಕೊಲ್ಲಿಯ ಕರಾವಳಿಯಿಂದ 6.5 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ಅಡಿಯಲ್ಲಿ ಈ ಇಡೀ ನಗರವನ್ನು ಪತ್ತೆ ಹಚ್ಚಿದಾಗ ಇಡೀ ವಿಶ್ವವೇ ಸ್ತಬ್ಧವಾಯಿತು. ಈ ಭವ್ಯ ನಗರ ಮುಳುಗಲು ಕಾರಣ ಯಾವುದೇ ಸಾಮಾನ್ಯ ಸುನಾಮಿ ಅಲ್ಲ. ವಿಜ್ಞಾನಿಗಳ ಪ್ರಕಾರ ಅಲ್ಲಿ ಸಾಯಿಲ್ ಲಿಕ್ವಿಫ್ಯಾಕ್ಷನ್ ಎಂಬ ಭೌಗೋಳಿಕ ದುರಂತ ಸಂಭವಿಸಿತ್ತು. ಹೆರಾಕ್ಲಿಯನ್ ನಗರವನ್ನು ನೈಲ್ ನದಿಯ ಮುಖದ ಭೂಮಿಯ ಜೇಡಿಮಣ್ಣಿನ ಮೇಲೆ ನಿರ್ಮಿಸಲಾಗಿತ್ತು. ಭೀಕರ ಭೂಕಂಪ ಉಂಟಾದಾಗ ಭೂಮಿಯ ನಿರಂತರ ನಡುಗಕ್ಕೆ ಆ ಜೇಡಿಮಣ್ಣು ತನ್ನ ಗಟ್ಟಿತನವನ್ನು ಕಳೆದುಕೊಂಡು ಕೇವಲ ಕೆಲವೇ ಗಂಟೆಗಳಲ್ಲಿ ಕರಗಿದ ದ್ರವದಂತೆ ಮಾರ್ಪಟ್ಟಿತು. ಭಾರವಾದ ಕಲ್ಲಿನ ಅರಮನೆಗಳು ಮತ್ತು ದೇವಸ್ಥಾನಗಳು ಆ ಮಣ್ಣಿನೊಳಗೆ ಕುಸಿದು ನೇರವಾಗಿ ಸಮುದ್ರದ ಒಳಗೆ ಹೂತು ಹೋದವು. ಸಮುದ್ರದ ಅಡಿಯಲ್ಲಿ ಬರೋಬ್ಬರಿ 30 ಅಡಿ ಆಳದ ಮಣ್ಣಿನಲ್ಲಿ ಹೂತು ಹೋದ 64 ಪುರಾತನ ಹಡಗುಗಳು, 700ಕ್ಕೂ ಹೆಚ್ಚು ಲಂಗೂರಗಳು, ಚಿನ್ನದ ನಾಣ್ಯಗಳು ಮತ್ತು ಬರೋಬ್ಬರಿ 16 ಅಡಿ ಎತ್ತರದ ದೈತ್ಯ ರಾಜಾರಾಣಿಯ ಕಲ್ಲಿನ ಮೂರ್ತಿಗಳು ಕ್ರೇನ್ ಮೂಲಕ ಹೊರತೆಗೆಯಲಾಯಿತು. ಸಮುದ್ರದ ಉಪ್ಪು ನೀರಿನಲ್ಲಿದ್ದರೂ ಈ ನಗರದ ಅವಶೇಷಗಳು ಮತ್ತು ಮೂರ್ತಿಗಳು 1200 ವರ್ಷಗಳ ಕಾಲ ಅತ್ಯಂತ ಸುರಕ್ಷಿತವಾಗಿ ಸವಳಿಕೆಯಾಗದೆ ಹಾಗೆ ಇರಲು ಕಾರಣ ಅದರ ಮೇಲಿದ್ದ ದಟ್ಟವಾದ ಸಮುದ್ರದ ಮಣ್ಣಿನ ಪದರ. ಈ ಮಣ್ಣು ಆ ಮೂರ್ತಿಗಳಿಗೆ ಆಮ್ಲಜನಕ ತಾಗದಂತೆ ತಡೆದು ಒಂದು ನೈಸರ್ಗಿಕ ಟೈಮ್ ಕ್ಯಾಪ್ಸೂಲ್ನಂತೆ ಕೆಲಸ ಮಾಡಿತ್ತು. ಬರೋಬ್ಬರಿ 2000 ವರ್ಷಗಳ ಹಿಂದೆ ರೋಮನ್ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ಐಷಾರಾಮಿ ನಗರ ಅಂದರೆ ಅದು ಬಾಯೆ. ಇದು ಇಂದಿನ ಇಟಲಿಯ ನೇಪಲ್ಸ್ ಕೊಲ್ಲಿಯ ಕರಾವಳಿಯಲ್ಲಿದೆ. ಆ ಕಾಲದಲ್ಲಿ ಅತಿ ದೊಡ್ಡ ರಾಜರಾದ ಜೂಲಿಯಸ್ ಸೀಸರ್, ಸೀಸರ್ ಅಗಸ್ಟಸ್ ಮತ್ತು ನೀರೋ ಅವರಂತಹ ಕ್ರೂರ ರಾಜರು ತಮ್ಮ ಮೋಜು ಮಸ್ತಿಗಳಿಗಾಗಿ ಇಲ್ಲಿ ಬೃಹತ್ ವಿಲ್ಲಾಗಳನ್ನು ನಿರ್ಮಿಸಿದ್ದರು. ಇಲ್ಲಿ ಬಿಸಿನೀರಿನ ಬುಗ್ಗೆಗಳಿದ್ದವು. ರೋಮನ್ ಗಣ್ಯರು ತಮ್ಮ ಪಾಪದ ಕೃತ್ಯಗಳನ್ನು ಎಸಗಲು ಈ ನಗರವನ್ನು ಅಂದಿನ ಲಾಸ್ ವೇಗಾಸ್ನಂತೆ ಬಳಸುತ್ತಿದ್ದರು. ಆದರೆ ಈ ಆನಂದ ಹೆಚ್ಚು ದಿನ ಉಳಿಯಲಿಲ್ಲ. ಬಾಯೆ ನಗರವು ಟ್ರೆಗ್ರಿಯನ್ ಫೀಲ್ಡ್ಸ್ ಎಂಬ ದೈತ್ಯ ಸೂಪರ್ ವೋಲ್ಕಾನೋದ ಮ್ಯಾಗ್ಮಾ ಚೇಂಬರ್ನ ಮೇಲೆ ಇತ್ತು. ಭೂಮಿಯ ಅಡಿಯಿಂದ ಮ್ಯಾಗ್ಮಾ ಚೇಂಬರ್ ತುಂಬಿಕೊಂಡಾಗ ಇಡೀ ನಗರ ಮೇಲಕ್ಕೆ ಏರುತ್ತಿತ್ತು ಮತ್ತು ಮ್ಯಾಗ್ಮಾದ ಒತ್ತಡ ಕಡಿಮೆಯಾದಾಗ ಇಡೀ ನೆಲ ಕೆಳಕ್ಕೆ ಕುಸಿಯುತ್ತಿತ್ತು. ಬರೋಬ್ಬರಿ 8ನೇ ಶತಮಾನದ ವೇಳೆಗೆ ಈ ಭೂಗತ ಜ್ವಾಲಾಮುಖಿಯ ಒತ್ತಡ ಸಂಪೂರ್ಣವಾಗಿ ಕುಸಿದು ಇಡೀ ನಗರದ ಅರ್ಧ ಭಾಗವು 20 ಅಡಿಯಷ್ಟು ಸಮುದ್ರದ ನೀರಿನ ಅಡಿಗೆ ಆಟೋಮೆಟಿಕ್ ಆಗಿ ಇಳಿದು ಹೋಯಿತು. ಜನರು ಈ ನಗರವನ್ನು ಖಾಲಿ ಮಾಡಿ ಓಡಿ ಹೋದರು. ಜಗತ್ತಿನ ಕೆಲವು ಅಂಡರ್ ವಾಟರ್ ಆರ್ಕಿಯಾಲಜಿಸ್ಟ್ ಪಾರ್ಕ್ಗಳಲ್ಲಿ ಒಂದಾಗಿದೆ. ಇಲ್ಲಿಗೆ ಹೋಗುವ ಟೂರಿಸ್ಟ್ಗಳು ಸ್ಕೂಬಾ ಡೈವಿಂಗ್ ಸೂಟ್ ಧರಿಸಿ ಸಮುದ್ರದ ಅಡಿಗೆ ಹೋದರೆ ಇಂದಿಗೂ 2000 ವರ್ಷಗಳ ಹಳೆಯ ರೋಮನ್ ವಿಲ್ಲಾಗಳು, ಮೊಸಾಯಿಕ್ ಫ್ಲೋರಿಂಗ್ ಮತ್ತು ಮಾರ್ಬಲ್ ಸ್ಟ್ಯಾಚ್ಯೂಗಳು ನೇರವಾಗಿ ಮುಟ್ಟಿ ನೋಡಬಹುದು. 17ನೇ ಶತಮಾನದಲ್ಲಿ ಜಮೈಕಾದಲ್ಲಿ ಫೋರ್ಟ್ ರಾಯಲ್ ನಗರವನ್ನು ಇಡೀ ಜಗತ್ತು ಭೂಮಿಯ ಮೇಲೆ ಅತ್ಯಂತ ಪಾಪಿಗಳ ನಗರ ಎಂದು ಕರೆಯುತ್ತಿದ್ದರು. ಯಾಕಂದರೆ ಇದು ಇಡೀ ಕ್ಯಾರಿಬಿಯನ್ ಸಮುದ್ರದ ಲೂಟಿ ಮಾಡುತ್ತಿದ್ದ ಜಗತ್ತಿನ ಅತ್ಯಂತ ಕಟುಕ ಕಡಲ್ಗಳ್ಳರ ಅಧಿಕೃತ ರಾಜಧಾನಿಯಾಗಿತ್ತು.
ಚಿನ್ನ, ಹೆಂಡ ಮತ್ತು ಅಪರಾಧದ ಕೇಂದ್ರವಾಗಿದ್ದ ಈ ನಗರದ ಮೇಲೆ ಜೂನ್ 7, 1692ರಂದು ಪ್ರಕೃತಿ ಇತಿಹಾಸದ ಅತ್ಯಂತ ಭೀಕರ ಮರಣ ಶಾಸನವನ್ನು ಬರೆಯಿತು. 11:43 ಸರಿಯಾಗಿ ಜಮೈಕಾದಲ್ಲಿ ಬರೋಬ್ಬರಿ 7.5 ತೀವ್ರತೆಯ ಭೀಕರ ಭೂಕಂಪ ಸಂಭವಿಸಿತ್ತು. ಪೋರ್ಟ್ ರಾಯಲ್ ನಗರವನ್ನು ಕೇವಲ ಮರಳಿನ ದಂಡೆಯ ಮೇಲೆ ನಿರ್ಮಿಸಲಾಗಿತ್ತು. ಭೂಕಂಪದ ಶಾಕ್ ವೇವ್ಸ್ ತಗುಲಿದ ತಕ್ಷಣ ಇಡೀ ನಗರದ ಮರಳು ನೀರಿನಂತೆ ಕರಗಲು ಶುರುವಾಯಿತು. ಕೇವಲ 2 ನಿಮಿಷಗಳಲ್ಲಿ ಇಡೀ ನಗರದ 60% ಭಾಗ, ಬರೋಬ್ಬರಿ 22 ಎಕರೆ ವಿಸ್ತೀರ್ಣದ ಭೂಮಿ, ಅರಮನೆಗಳು ಸಮೇತ ಸಮುದ್ರದ ಒಳಗೆ ಕುಸಿದು ಬಿಟ್ಟವು. ಅದರ ಬೆನ್ನಲ್ಲೇ ಬಂದ ಭಾರೀ ಸುನಾಮಿ ಅಲೆಗಳು ಉಳಿದ ಭಾಗವನ್ನು ಸಮುದ್ರದ ಒಳಗೆ ತಳ್ಳಿದವು. ಒಂದೇ ದಿನದಲ್ಲಿ ಬರೋಬ್ಬರಿ 3,000ಕ್ಕೂ ಹೆಚ್ಚು ಕಡಲ್ಗಳು ಮತ್ತು ಜನರು ಜೀವಂತವಾಗಿ ಜಲಸಮಾಧಿಯಾದರು. ಭಾರತದ ಮಹಾಭಾರತದ ಮಹಾಕಾವ್ಯದಲ್ಲಿ ದ್ವಾರಕಾ ನಗರದ ಉಲ್ಲೇಖ ಅತ್ಯಂತ ಭವ್ಯವಾಗಿದೆ. ಭಗವಾನ್ ಶ್ರೀಕೃಷ್ಣನು ಕಂಸನ ವಧೆಯ ನಂತರ ಯಾದವರ ರಕ್ಷಣೆಗಾಗಿ ಗುಜರಾತ್ನ ಕರಾವಳಿಯಲ್ಲಿ ಸಮುದ್ರದ ದೇವನಾದ ವರುಣನಿಂದ ಭೂಮಿಯನ್ನು ಪಡೆದು ಈ ಅತ್ಯಾಧುನಿಕ ಕೋಟೆಗಳ ನಗರವನ್ನು ನಿರ್ಮಿಸಿದ್ದನು. ಮಹಾಭಾರತದ ಮೌಸಲ ಪರ್ವದ ಪ್ರಕಾರ ಶ್ರೀಕೃಷ್ಣನು ತನ್ನ ಅವತಾರ ಮುಗಿಸಿ ವೈಕುಂಠ ತೆರಳಿದ ತಕ್ಷಣ ಇಡೀ ಸಮುದ್ರವು ಉಕ್ಕಿ ಬಂದು ಆ ಭವ್ಯ ದ್ವಾರಕಾ ನಗರವನ್ನು ತನ್ನ ಒಳಗೆ ನುಂಗಿ ಹಾಕಿತು. ಪಾಶ್ಚಿಮಾತ್ಯ ಇತಿಹಾಸಕಾರರು ಇದನ್ನು ಕೇವಲ ಒಂದು ಕಲ್ಪನೆ ಅಥವಾ ಮೈಥಾಲಜಿ ಎಂದು ತಳ್ಳಿ ಹಾಕಿದ್ದರು. 1980ರ ದಶಕದಲ್ಲಿ ಭಾರತದ ಪ್ರಸಿದ್ಧ ಮರೈನ್ ಆರ್ಕಿಯಾಲಜಿಸ್ಟ್ ಡಾಕ್ಟರ್ ಎಸ್.ಆರ್. ರಾವ್ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಸಾಗರ ವಿಜ್ಞಾನ ಸಂಸ್ಥೆ ಗುಜರಾತ್ನ ಇಂದಿನ ದ್ವಾರಕಾ ಕರಾವಳಿಯ ಅರಬ್ಬಿ ಸಮುದ್ರದ ಅಡಿಯಲ್ಲಿ ಭಾರೀ ರಿಸರ್ಚ್ ಆರಂಭಿಸಿತ್ತು. ಸಮುದ್ರದ ಅಡಿಯಲ್ಲಿ ಬರೋಬ್ಬರಿ 20ರಿಂದ 40 ಅಡಿ ಆಳದಲ್ಲಿ ವಿಜ್ಞಾನಿಗಳಿಗೆ ಬೃಹತ್ ಕಲ್ಲಿನ ಕೋಟೆಯ ಗೋಡೆಗಳು, ರಕ್ಷಣಾತ್ಮಕ ಕಂಬಗಳು ಮತ್ತು ಜಾಗತಿಕ ವ್ಯಾಪಾರಕ್ಕೆ ಬಳಸುತ್ತಿದ್ದ ವಿಶಿಷ್ಟ ತ್ರಿಕೋನಾಕಾರದ ಕಲ್ಲಿನ ಲಂಗೂರಗಳು ಪತ್ತೆಯಾದವು. ದ್ವಾರಕಾ ಸಮುದ್ರದಾಳದಲ್ಲಿ ಸಿಕ್ಕ ಕಲ್ಲಿನ ರಚನೆಗಳು ಸಾಮಾನ್ಯ ಕಲ್ಲುಗಳಲ್ಲ. ಅವುಗಳು ಒಂದಕ್ಕೊಂದು ಜೋಡಿಸಲು ಡೊವೆಲ್ ಜಾಯಿಂಟ್ಸ್ ಎಂಬ ಅತ್ಯಾಧುನಿಕ ಇಂಟರ್ಲಾಕಿಂಗ್ ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನು ಬಳಸಲಾಗಿತ್ತು. ಬರೋಬ್ಬರಿ 20,000 ವರ್ಷಗಳ ಮುನ್ನ ಭೂಮಿಯ ಮೇಲೆ ಕೊನೆಯ ಮಂಜಿನ ಯುಗ ಇತ್ತು. ಆಗ ಇಡೀ ಭೂಮಿಯ ಮೇಲೆ ಮಂಜುಗಡ್ಡೆಯಾಗಿತ್ತು. ಯಾವಾಗ ಐಸ್ ಏಜ್ ಮುಗಿದು ಮಂಜು ಕರಗಲು ಶುರುವಾಯಿತೋ ಇಡೀ ಜಗತ್ತಿನ ಸಮುದ್ರದ ಮಟ್ಟ ಬರೋಬ್ಬರಿ 120 ಮೀಟರ್ಗಳಷ್ಟು ಮೇಲಕ್ಕೆ ಏರಿತು. ಆಗ ಕರಾವಳಿ ತೀರದಲ್ಲಿದ್ದ ದ್ವಾರಕಾದಂಥ 16 ನಗರಗಳು ಆಟೋಮೆಟಿಕ್ ಆಗಿ ನೀರಿನ ಒಳಗೆ ಅಡಗಿ ಹೋದವು. ಸಮುದ್ರದ ಆಳದಲ್ಲಿ ಮುಳುಗಿರುವ ಈ ನಗರಗಳು ನಮಗೆ ಕೇವಲ ಕಲ್ಲುಗಳನ್ನಷ್ಟೇ ತೋರಿಸುತ್ತಿಲ್ಲ, ಅವು ನಮಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತವೆ. ಮನುಷ್ಯನು ತನ್ನ ತಂತ್ರಜ್ಞಾನ ಮತ್ತು ಅಹಂಕಾರದಿಂದ ಎಷ್ಟೇ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದರೂ ಪ್ರಕೃತಿಯ ಒಂದು ಸಣ್ಣ ಬದಲಾವಣೆಯ ಮುಂದೆ ನಾವೆಲ್ಲರೂ ಕೇವಲ ಧೂಳಿನ ಕಣಗಳು. ಅಂದು ದ್ವಾರಕಾ, ಹೆರಾಕ್ಲಿಯನ್ ನಗರಗಳಿಗೆ ಬಂದ ಸ್ಥಿತಿ ನಾಳೆ ನಮ್ಮ ನಗರಗಳಿಗೂ ಬರಬಹುದು. ಈ ಇಡೀ ಸಾಗರದಾಳದ ರಹಸ್ಯಮಯ ಡಾಕ್ಯುಮೆಂಟರಿಯಲ್ಲಿ ನಿಮಗೆ ಅತ್ಯಂತ ರೋಚಕ ಮತ್ತು ಹೆಮ್ಮೆ ತಂದ ಆ ಮುಳುಗಿದ ನಗರ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.